ಕಾಂಗ್ರೆಸ್ನಲ್ಲಿ ಮಾತ್ರ ಆಂತರಿಕ ಸಮರವಿಲ್ಲ. ಬಿಜೆಪಿಯಲ್ಲೂ ಕಚ್ಚಾಟ ತಾರಕಕ್ಕೇರಿದೆ. ವಿಜೇಂದ್ರ ನಾನೇ ಅಧ್ಯಕ್ಷ ಅಂತ ಘಂಟಾಘೋಷವಾಗಿ ಘೋಷಿಸಿಕೊಂಡಿದ್ದಾರೆ. ಯತ್ನಾಳ್ ಗೌಡ್ರು ಗುಡುಗೋದನ್ನು ಮಾತ್ರ ನಿಲ್ಲಿಸ್ತಾನೆ ಇಲ್ಲ. ಈ ರಿಪೋರ್ಟ್ ನೋಡಿ. ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ. ವಿಜಯೇಂದ್ರ ಖಡಕ್ ಉತ್ತರ, ಬಂಡಾಯಕ್ಕೆ ಬ್ರೇಕ್. ಕರ್ನಾಟಕ ಬಿಜೆಪಿ ನಾಯಕರ ನಡುವಿನ ಅಸಮಾಧಾನ, ಬೇಸರ, ಬಂಡಾಯಕ್ಕೆ ಹೈಕಮಾಂಡ್ ಮೊಳೆ ಹೊಡೆದಂತೆ ಕಾಣ್ತಿದೆ. ಜೊತೆಗೆ ವಿಜಯೇಂದ್ರರನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆಸುವುದು ಪಕ್ಕಾ ಆದಂತೆ ಕಾಣ್ತಿದೆ. ಅದೇ ಕಾರಣಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಅಂತ ವಿಜಯೇಂದ್ರ ಕಡ್ಡಿ ಮುರಿದಂತೆ ಹೇಳುತ್ತಿದ್ದಾರೆ. ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಸ್ಥಾನ ಖಾಲಿ ಇದೆ ಅಂತ ಯಾರು ಹೇಳಿದ್ದಾರೆ? ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1.25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಸಂಘಟನೆಗೆ ಬಲಪಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ನನ್ನ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೂ ಕೂಡ ತೃಪ್ತಿ ಇದೆ, ಪಕ್ಷದ ಹೈಕಮಾಂಡ್ಗೂ ಕೂಡ ತೃಪ್ತಿ ಇದೆ. ಸಿಎಂ ಕುರ್ಚಿ ಮೇಲೆ ವಿಜಯೇಂದ್ರ ಕಣ್ಣು. ನಮ್ಮ ಪಕ್ಷದ ವರಿಷ್ಠರು ನನ್ನನ್ನು ರಾಜ್ಯದ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು ಸಂಘಟನೆಗೆ ಬಲವನ್ನು ತುಂಬಬೇಕು ಅಂತೇಳಿ, ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ. ಹಾಗಾಗಿ ನಾನು ರಾಜ್ಯದ ಅಧ್ಯಕ್ಷನಾಗಿ ಫ್ರಮ್ ದ ಡೇ 1 ನಾನು ಪಕ್ಷದ ಸಂಘಟನೆಗೆ ಶಕ್ತಿ ತುಂಬುವಂಥ ಕೆಲಸವನ್ನೇ ಮಾಡ್ಕೊಂಡು ಬರ್ತಾ ಇದ್ದೇನೆ. ಸಿದ್ದು, ಡಿಕೆಶಿ, ವಿಜಯೇಂದ್ರ ಉತ್ತಮ ಸ್ನೇಹಿತರು. ಯಡಿಯೂರಪ್ಪ ಪುತ್ರನ ವಿರುದ್ಧ ಯತ್ನಾಳ್ ಆಕ್ರೋಶ. ಸ್ನೇಹಮಯಿ ರಾಜ್ಯ ಬಿಜೆಪಿ ಅಧ್ಯಕ್ಷದಾನ ಸಿದ್ದರಾಮಯ್ಯ ಜೊತೆ. ಯಾಕಂದ್ರೆ ಅವ್ರದ್ದು ಹೊಂದಾಣಿಕೆ ಇರೋದಂದ್ರೆ ಸಿದ್ದರಾಮಯ್ಯ ಜೊತೆ ಒಳ್ಳೆಯ ಸಂಬಂಧ ಇದೆ. ಬಿ ಜೆ ಪಿ ಅಧ್ಯಕ್ಷರದು ಮುಖ್ಯಮಂತ್ರಿ ಅಂತೂ ಹೇಳ ನನ್ನ ಭಿಕ್ಷೆಯಿಂದ ಆಗಿರುತ್ತವೆ, ಅವ್ರ ಜೊತೆ ಒಳ್ಳೆಯ ಸಂಬಂಧ ಇದೆ. ಕರ್ನಾಟಕದಲ್ಲಿ ಬಿ ಜೆ ಪಿ ವಿರೋಧ ಪಕ್ಷ ಇದೆ ಅನ್ನೋಂಥ ಪ್ರಶ್ನೆ ರಾಜ್ಯದ ಜನರ ಮುಂದಿದೆ. ಸಿದ್ದರಾಮಯ್ಯಗೆ ಬಿಜೆಪಿಯ ಭಯವೇ ಇಲ್ಲ. ಆ ಹಗರಣಗಳನ್ನು ತೆಗೆದು ಇವತ್ತು ನಾವು ಆ ಹಗರಣ ತೆಗೆದು CBI ಕೊಡಿಸಿದ್ವಿ. ಇವರು ಇನ್ನೂವರೆಗೆ ಒಬ್ಬ ಮಂತ್ರಿನೂ ಸಿದ್ದರಾಮಯ್ಯ ಸರ್ಕಾರನ ರಾಜೀನಾಮೆ ಕೊಡಿಸ್ಲಿಕ್ಕಾಗಿಲ್ಲ. ಯಾರಿಗೆ? ಈ ವಿರೋಧ ಪಕ್ಷ ಮತ್ತು BJP ರಾಜ್ಯಾಧ್ಯಕ್ಷ ಅಂದಾಗ ಸಿದ್ದರಾಮಯ್ಯನವ್ರಿಗೆ ಭಯ ಇಲ್ಲ. BJPದು ಅವ್ರಿಗೇನು ಭಯ ಇತ್ತು? ನಂದು ಭಯ ಇತ್ತು. ಸಿದ್ದರಾಮಯ್ಯಗಾಗಿ ನನ್ನನ್ನು ಹೊರಹಾಕಿದರು. ಅವ್ರಿಗೇನು ಭಯ ಇತ್ತು? ನಂದು ಭಯ ಇತ್ತು. ಆ ಭಯವನ್ನು ಮುಕ್ತ ಮಾಡಲಿಕ್ಕೆ ವಿಜೇಂದ್ರ ಮತ್ತು ಅವರ ಪೂಜ್ಯ ತಂದೆಯವರು ನಮ್ಮ ಗೃಹ ಮಂತ್ರಿಗಳು ಅಮಿತ್ ಶಾ ಕೈಕಾಲು ಹಿಡಿದು ನಾನು ಉಚ್ಚಾಟನೆ ಮಾಡಿಸಿ ನೆಮ್ಮದಿಯಿಂದ ತಿಳ್ಕೊಂಡಾರೆ. ಈಗ ಅವ್ರಿಗೆ ಚಾಲು ಆಗ್ತದೆ. ಈಗ ಚಿಮ್ಮಾರಿ ಹಾಕ್ಲಕತ್ತ. ನೀವು ಹೋಗಿ ನೋಡಿರಿ ಆ ಟ್ವೀಟ್ನಲ್ಲಿ ಜನರ ಭಾವನೆ. ನೀವೇನು ಮಾಡಕತ್ತೀರಿ? ಯತ್ನಾಳ ಕಾಂಗ್ರೆಸ್ನಲ್ಲಿ ಮಾತ್ರ ಆಂತರಿಕ ಸಮರವಿಲ್ಲ. ಬಿಜೆಪಿಯಲ್ಲೂ ಕಚ್ಚಾಟ ತಾರಕಕ್ಕೇರಿದೆ. ವಿಜೇಂದ್ರ ನಾನೇ ಅಧ್ಯಕ್ಷ ಅಂತ ಘಂಟಾಘೋಷವಾಗಿ ಘೋಷಿಸಿಕೊಂಡಿದ್ದಾರೆ. ಯತ್ನಾಳ್ ಗೌಡ್ರು ಗುಡುಗೋದನ್ನು ಮಾತ್ರ ನಿಲ್ಲಿಸ್ತಾನೆ ಇಲ್ಲ. ಈ ರಿಪೋರ್ಟ್ ನೋಡಿ. ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ. ವಿಜಯೇಂದ್ರ ಖಡಕ್ ಉತ್ತರ, ಬಂಡಾಯಕ್ಕೆ ಬ್ರೇಕ್. ಕರ್ನಾಟಕ ಬಿಜೆಪಿ ನಾಯಕರ ನಡುವಿನ ಅಸಮಾಧಾನ, ಬೇಸರ, ಬಂಡಾಯಕ್ಕೆ ಹೈಕಮಾಂಡ್ ಮೊಳೆ ಹೊಡೆದಂತೆ ಕಾಣ್ತಿದೆ. ಜೊತೆಗೆ ವಿಜಯೇಂದ್ರರನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆಸುವುದು ಪಕ್ಕಾ ಆದಂತೆ ಕಾಣ್ತಿದೆ. ಅದೇ ಕಾರಣಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಅಂತ ವಿಜಯೇಂದ್ರ ಕಡ್ಡಿ ಮುರಿದಂತೆ ಹೇಳುತ್ತಿದ್ದಾರೆ. ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಸ್ಥಾನ ಖಾಲಿ ಇದೆ ಅಂತ ಯಾರು ಹೇಳಿದ್ದಾರೆ? ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1.25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಸಂಘಟನೆಗೆ ಬಲಪಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ನನ್ನ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೂ ಕೂಡ ತೃಪ್ತಿ ಇದೆ, ಪಕ್ಷದ ಹೈಕಮಾಂಡ್ಗೂ ಕೂಡ ತೃಪ್ತಿ ಇದೆ. ಸಿಎಂ ಕುರ್ಚಿ ಮೇಲೆ ವಿಜಯೇಂದ್ರ ಕಣ್ಣು. ನಮ್ಮ ಪಕ್ಷದ ವರಿಷ್ಠರು ನನ್ನನ್ನು ರಾಜ್ಯದ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು ಸಂಘಟನೆಗೆ ಬಲವನ್ನು ತುಂಬಬೇಕು ಅಂತೇಳಿ, ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ. ಹಾಗಾಗಿ ನಾನು ರಾಜ್ಯದ ಅಧ್ಯಕ್ಷನಾಗಿ ಫ್ರಮ್ ದ ಡೇ 1 ನಾನು ಪಕ್ಷದ ಸಂಘಟನೆಗೆ ಶಕ್ತಿ ತುಂಬುವಂಥ ಕೆಲಸವನ್ನೇ ಮಾಡ್ಕೊಂಡು ಬರ್ತಾ ಇದ್ದೇನೆ.
ಡಿಕೆಶಿ ವಿಜಯೇಂದ್ರ ಉತ್ತಮ ಸ್ನೇಹಿತರು. ಯಡಿಯೂರಪ್ಪ ಪುತ್ರನ ವಿರುದ್ಧ ಯತ್ನಾಳ್ ಆಕ್ರೋಶ. ಸ್ನೇಹಮಯಿ ರಾಜ್ಯ BJP ಅಧ್ಯಕ್ಷದಾನ ಸಿದ್ದರಾಮಯ್ಯ ಜೊತೆ. ಯಾಕಂದ್ರೆ ಅವ್ರದ್ದು ಹೊಂದಾಣಿಕೆ ಇರೋದಂದ್ರೆ ಸಿದ್ದರಾಮಯ್ಯ ಜೊತೆ ಒಳ್ಳೆಯ ಸಂಬಂಧ ಇದೆ. BJP ಅಧ್ಯಕ್ಷರದು ಮುಖ್ಯಮಂತ್ರಿ ಹೇಳ ನನ್ನ ಭಿಕ್ಷೆಯಿಂದ ಆಗಿರುತ್ತವೆ, ಅವ್ರ ಜೊತೆ ಒಳ್ಳೆಯ ಸಂಬಂಧ ಇದೆ. ಕರ್ನಾಟಕದಲ್ಲಿ BJP ವಿರೋಧ ಪಕ್ಷ ಇದೆ ಅನ್ನೋಂಥ ಪ್ರಶ್ನೆ ರಾಜ್ಯದ ಜನರ ಮುಂದಿದೆ. ಸಿದ್ದರಾಮಯ್ಯಗೆ ಬಿಜೆಪಿಯ ಭಯವೇ ಇಲ್ಲ. ಆ ಹಗರಣಗಳನ್ನು ತೆಗೆದು ಇವತ್ತು ನಾವು ಆ ಹಗರಣ ತೆಗೆದು CBI ಕೊಡಿಸಿದ್ವಿ. ಇವರು ಇನ್ನೂವರೆಗೆ ಒಬ್ಬ ಮಂತ್ರಿನೂ ಸಿದ್ದರಾಮಯ್ಯ ಸರ್ಕಾರನ ರಾಜೀನಾಮೆ ಕೊಡಿಸ್ಲಿಕ್ಕಾಗಿಲ್ಲ. ಯಾರಿಗೆ ಈ ವಿರೋಧ ಪಕ್ಷ ಮತ್ತು BJP ರಾಜ್ಯಾಧ್ಯಕ್ಷ ಅಂದಾಗ ಸಿದ್ದರಾಮಯ್ಯನವ್ರಿಗೆ ಭಯ ಇಲ್ಲ. BJPದು ಅವ್ರಿಗೇನು ಭಯ ಇತ್ತು, ನಂದು ಭಯ ಇತ್ತು. ಸಿದ್ದರಾಮಯ್ಯಗಾಗಿ ನನ್ನನ್ನು ಹೊರಹಾಕಿದರು. ಅವ್ರಿಗೇನು ಭಯ ಇತ್ತು, ನಂದು ಭಯ ಇತ್ತು. ಆ ಭಯವನ್ನು ಮುಕ್ತ ಮಾಡಲಿಕ್ಕೆ ವಿಜೇಂದ್ರ ಮತ್ತು ಅವರ ಪೂಜ್ಯ ತಂದೆಯವರು ನಮ್ಮ ಗೃಹ ಮಂತ್ರಿಗಳು ಅಮಿತ್ ಶಾ ಕೈಕಾಲು ಹಿಡಿದು ನಾನು ಉಚ್ಚಾಟನೆ ಮಾಡಿಸಿ ನೆಮ್ಮದಿಯಿಂದ ತಿಳ್ಕೊಂಡಾರೆ. ಈಗ ಅವ್ರಿಗೆ ಚಾಲು ಆಗ್ತದೆ. ಈಗ ಚಿಮ್ಮಾರಿ ಹಾಕ್ಲಕತ್ತ. ನೀವು ಹೋಗಿ ನೋಡ್ರಿ ಆ ಟ್ವೀಟ್ನಲ್ಲಿ ಜನರ ಭಾವನೆ. ನೀವೇನು ಮಾಡ್ಲಕತ್ತೀರಿ, ಅವ್ನು ಯತ್ನಾಳ್ ಅವ್ರು ಮಾಡ್ಲಕತ್ತಾರೆ, ನೀವೇನು ಮಾಡ್ಲಕತ್ತೀರಿ ಅಂತ ಕೇಳಕತ್ತ. ಕಾಂಗ್ರೆಸ್ನಲ್ಲಿ ಮಾತ್ರ ಆಂತರಿಕ ಸಮರವಿಲ್ಲ. ಬಿಜೆಪಿಯಲ್ಲೂ ಕಚ್ಚಾಟ ತಾರಕಕ್ಕೇರಿದೆ. ವಿಜೇಂದ್ರ ನಾನೇ ಅಧ್ಯಕ್ಷ ಅಂತ ಘಂಟಾಘೋಷವಾಗಿ ಘೋಷಿಸಿಕೊಂಡಿದ್ದಾರೆ. ಯತ್ನಾಳ್ ಗೌಡ್ರು ಗುಡುಗೋದನ್ನು ಮಾತ್ರ ನಿಲ್ಲಿಸ್ತಾನೆ ಇಲ್ಲ. ಈ ರಿಪೋರ್ಟ್ ನೋಡಿ. ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ. ವಿಜಯೇಂದ್ರ ಖಡಕ್ ಉತ್ತರ, ಬಂಡಾಯಕ್ಕೆ ಬ್ರೇಕ್. ಕರ್ನಾಟಕ ಬಿಜೆಪಿ ನಾಯಕರ ನಡುವಿನ ಅಸಮಾಧಾನ, ಬೇಸರ, ಬಂಡಾಯಕ್ಕೆ ಹೈಕಮಾಂಡ್ ಮೊಳೆ ಹೊಡೆದಂತೆ ಕಾಣ್ತಿದೆ. ಜೊತೆಗೆ ವಿಜಯೇಂದ್ರರನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆಸುವುದು ಪಕ್ಕಾ ಆದಂತೆ ಕಾಣ್ತಿದೆ. ಅದೇ ಕಾರಣಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಅಂತ ವಿಜಯೇಂದ್ರ ಕಡ್ಡಿ ಮುರಿದಂತೆ ಹೇಳುತ್ತಿದ್ದಾರೆ. ಕರ್ನಾಟಕ ರಾಜ್ಯ BJP ಅಧ್ಯಕ್ಷರ ಸ್ಥಾನ ಖಾಲಿ ಇದೆ ಅಂತ ಯಾರು ಹೇಳಿದ್ದಾರೆ? ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1.25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಸಂಘಟನೆಗೆ ಬಲಪಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ನನ್ನ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೂ ಕೂಡ ತೃಪ್ತಿ ಇದೆ, ಪಕ್ಷದ ಹೈಕಮಾಂಡ್ಗೂ ಕೂಡ ತೃಪ್ತಿ ಇದೆ. ಸಿಎಂ ಕುರ್ಚಿ ಮೇಲೆ ವಿಜಯೇಂದ್ರ ಕಣ್ಣು. ನಮ್ಮ ಪಕ್ಷದ ವರಿಷ್ಠರು ನನ್ನನ್ನು ರಾಜ್ಯದ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು ಸಂಘಟನೆಗೆ ಬಲವನ್ನು ತುಂಬಬೇಕು ಅಂತೇಳಿ, ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ. ಹಾಗಾಗಿ ನಾನು ರಾಜ್ಯದ ಅಧ್ಯಕ್ಷನಾಗಿ ಫ್ರಮ್ ದ ಡೇ 1 ನಾನು ಪಕ್ಷದ ಸಂಘಟನೆಗೆ ಶಕ್ತಿ ತುಂಬುವಂಥ ಕೆಲಸವನ್ನೇ ಮಾಡ್ಕೊಂಡು ಬರ್ತಾ ಇದ್ದೇನೆ. ಸಿದ್ದು ಡಿಕೆಶಿ ವಿಜಯೇಂದ್ರ ಉತ್ತಮ ಸ್ನೇಹಿತರು. ಯಡಿಯೂರಪ್ಪ ಪುತ್ರನ ವಿರುದ್ಧ ಯತ್ನಾಳ್ ಆಕ್ರೋಶ. ಸ್ನೇಹಮಯಿ ರಾಜ್ಯ BJP ಅಧ್ಯಕ್ಷದಾನ ಸಿದ್ದರಾಮಯ್ಯ ಜೊತೆ. ಯಾಕಂದ್ರೆ ಅವ್ರದ್ದು ಹೊಂದಾಣಿಕೆ ಇರೋದಂದ್ರೆ ಸಿದ್ದರಾಮಯ್ಯ ಜೊತೆ ಒಳ್ಳೆಯ ಸಂಬಂಧ ಇದೆ. BJP ಅಧ್ಯಕ್ಷರದು ಮುಖ್ಯಮಂತ್ರಿ ಹೇಳ ನನ್ನ ಭಿಕ್ಷೆಯಿಂದ ಆಗಿರುತ್ತವೆ, ಅವ್ರ ಜೊತೆ ಒಳ್ಳೆಯ ಸಂಬಂಧ ಇದೆ. ಕರ್ನಾಟಕದಲ್ಲಿ BJP ವಿರೋಧ ಪಕ್ಷ ಇದೆ ಅನ್ನೋಂಥ ಪ್ರಶ್ನೆ ರಾಜ್ಯದ ಜನರ ಮುಂದಿದೆ. ಸಿದ್ದರಾಮಯ್ಯಗೆ ಬಿಜೆಪಿಯ ಭಯವೇ ಇಲ್ಲ. ಆ ಹಗರಣಗಳನ್ನು ತೆಗೆದು ಇವತ್ತು ನಾವು ಆ ಹಗರಣ ತೆಗೆದು CBI ಕೊಡಿಸಿದ್ವಿ. ಇವರು ಇನ್ನೂವರೆಗೆ ಒಬ್ಬ ಮಂತ್ರಿನೂ ಸಿದ್ದರಾಮಯ್ಯ ಸರ್ಕಾರನ ರಾಜೀನಾಮೆ ಕೊಡಿಸ್ಲಿಕ್ಕಾಗಿಲ್ಲ. ಯಾರಿಗೆ ಈ ವಿರೋಧ ಪಕ್ಷ ಮತ್ತು BJP ರಾಜ್ಯಾಧ್ಯಕ್ಷ ಅಂದಾಗ ಸಿದ್ದರಾಮಯ್ಯನವ್ರಿಗೆ ಭಯ ಇಲ್ಲ. BJPದು ಅವ್ರಿಗೇನು ಭಯ ಇತ್ತು, ನಂದು ಭಯ ಇತ್ತು. ಸಿದ್ದರಾಮಯ್ಯಗಾಗಿ ನನ್ನನ್ನು ಹೊರಹಾಕಿದರು. ಅವ್ರಿಗೇನು ಭಯ ಇತ್ತು, ನಂದು ಭಯ ಇತ್ತು. ಆ ಭಯವನ್ನು ಮುಕ್ತ ಮಾಡಲಿಕ್ಕೆ ವಿಜೇಂದ್ರ ಮತ್ತು ಅವರ ಪೂಜ್ಯ ತಂದೆಯವರು ನಮ್ಮ ಗೃಹ ಮಂತ್ರಿಗಳು ಅಮಿತ್ ಶಾ ಕೈಕಾಲು ಹಿಡಿದು ನಾನು ಉಚ್ಚಾಟನೆ ಮಾಡಿಸಿ ನೆಮ್ಮದಿಯಿಂದ ತಿಳ್ಕೊಂಡಾರೆ. ಈಗ ಅವ್ರಿಗೆ ಚಾಲು ಆಗ್ತದೆ. ಈಗ ಚಿಮ್ಮಾರಿ ಹಾಕ್ಲಕತ್ತ. ನೀವು ಹೋಗಿ ನೋಡ್ರಿ ಆ ಟ್ವೀಟ್ನಲ್ಲಿ ಜನರ ಭಾವನೆ. ನೀವೇನು ಮಾಡ್ಲಕತ್ತೀರಿ, ಅವ್ನು ಯತ್ನಾಳ್. ಕಾಂಗ್ರೆಸ್ನಲ್ಲಿ ಮಾತ್ರ ಆಂತರಿಕ ಸಮರವಿಲ್ಲ. ಬಿಜೆಪಿಯಲ್ಲೂ ಕಚ್ಚಾಟ ತಾರಕಕ್ಕೇರಿದೆ. ವಿಜೇಂದ್ರ ನಾನೇ ಅಧ್ಯಕ್ಷ ಅಂತ ಘಂಟಾಘೋಷವಾಗಿ ಘೋಷಿಸಿಕೊಂಡಿದ್ದಾರೆ. ಯತ್ನಾಳ್ ಗೌಡ್ರು ಗುಡುಗೋದನ್ನು ಮಾತ್ರ ನಿಲ್ಲಿಸ್ತಾನೆ ಇಲ್ಲ. ಈ ರಿಪೋರ್ಟ್ ನೋಡಿ.
ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ. ವಿಜಯೇಂದ್ರ ಖಡಕ್ ಉತ್ತರ, ಬಂಡಾಯಕ್ಕೆ ಬ್ರೇಕ್. ಕರ್ನಾಟಕ ಬಿಜೆಪಿ ನಾಯಕರ ನಡುವಿನ ಅಸಮಾಧಾನ, ಬೇಸರ, ಬಂಡಾಯಕ್ಕೆ ಹೈಕಮಾಂಡ್ ಮೊಳೆ ಹೊಡೆದಂತೆ ಕಾಣ್ತಿದೆ. ಜೊತೆಗೆ ವಿಜಯೇಂದ್ರರನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆಸುವುದು ಪಕ್ಕಾ ಆದಂತೆ ಕಾಣ್ತಿದೆ. ಅದೇ ಕಾರಣಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಅಂತ ವಿಜಯೇಂದ್ರ ಕಡ್ಡಿ ಮುರಿದಂತೆ ಹೇಳುತ್ತಿದ್ದಾರೆ. ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಸ್ಥಾನ ಖಾಲಿ ಇದೆ ಅಂತ ಯಾರು ಹೇಳಿದ್ದಾರೆ? ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1.25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಸಂಘಟನೆಗೆ ಬಲಪಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ನನ್ನ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೂ ಕೂಡ ತೃಪ್ತಿ ಇದೆ, ಪಕ್ಷದ ಹೈಕಮಾಂಡ್ಗೂ ಕೂಡ ತೃಪ್ತಿ ಇದೆ. ಸಿಎಂ ಕುರ್ಚಿ ಮೇಲೆ ವಿಜಯೇಂದ್ರ ಕಣ್ಣು. ನಮ್ಮ ಪಕ್ಷದ ವರಿಷ್ಠರು ನನ್ನನ್ನು ರಾಜ್ಯದ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು ಸಂಘಟನೆಗೆ ಬಲವನ್ನು ತುಂಬಬೇಕು ಅಂತೇಳಿ, ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ. ಹಾಗಾಗಿ ನಾನು ರಾಜ್ಯದ ಅಧ್ಯಕ್ಷನಾಗಿ ಫ್ರಮ್ ದ ಡೇ 1 ನಾನು ಪಕ್ಷದ ಸಂಘಟನೆಗೆ ಶಕ್ತಿ ತುಂಬುವಂಥ ಕೆಲಸವನ್ನೇ ಮಾಡ್ಕೊಂಡು ಬರ್ತಾ ಇದ್ದೇನೆ. ಸಿದ್ದು, ಡಿಕೆಶಿ, ವಿಜಯೇಂದ್ರ ಉತ್ತಮ ಸ್ನೇಹಿತರು. ಯಡಿಯೂರಪ್ಪ ಪುತ್ರನ ವಿರುದ್ಧ ಯತ್ನಾಳ್ ಆಕ್ರೋಶ. ಸ್ನೇಹಮಯಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷದಾನ ಸಿದ್ದರಾಮಯ್ಯ ಜೊತೆಗೆ. ಯಾಕಂದ್ರೆ ಅವ್ರದ್ದು ಹೊಂದಾಣಿಕೆ ಇರೋದಂದ್ರೆ ಸಿದ್ದರಾಮಯ್ಯ ಜೊತೆ ಒಳ್ಳೆಯ ಸಂಬಂಧ ಇದೆ. ಬಿ ಜೆ ಪಿ ಅಧ್ಯಕ್ಷರದು ಮುಖ್ಯಮಂತ್ರಿ ಅಂತೂ ಹೇಳ ನನ್ನ ಭಿಕ್ಷೆಯಿಂದ ಆಗ್ಯಾರತ್ತೇಳಿ ಅವ್ರ ಜೊತೆ ಒಳ್ಳೆಯ ಸಂಬಂಧ ಇದೆ. ಕರ್ನಾಟಕದಲ್ಲಿ ಬಿ ಜೆ ಪಿ ವಿರೋಧ ಪಕ್ಷ ಇದೆ ಅನ್ನೋಂಥ ಪ್ರಶ್ನೆ ರಾಜ್ಯದ ಜನರ ಮುಂದಿದೆ. ಸಿದ್ದರಾಮಯ್ಯಗೆ ಬಿಜೆಪಿಯ ಭಯವೇ ಇಲ್ಲ. ಆ ಹಗರಣಗಳನ್ನು ತೆಗೆದು ಇವತ್ತು ನಾವು ಆ ಹಗರಣ ತೆಗೆದು CBI ಕೊಡಿಸಿದ್ವಿ. ಇವರು ಇನ್ನೂವರೆಗೆ ಒಬ್ಬ ಮಂತ್ರಿನೂ ಸಿದ್ದರಾಮಯ್ಯ ಸರ್ಕಾರನ ರಾಜೀನಾಮೆ ಕೊಡಿಸ್ಲಿಕ್ಕಾಗಿಲ್ಲ. ಯಾರಿಗೆ? ಈ ವಿರೋಧ ಪಕ್ಷ ಮತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷರು. ಅಂದಾಗ ಸಿದ್ದರಾಮಯ್ಯನವ್ರಿಗೆ ಭಯ ಇಲ್ಲ. ಬಿ ಜೆ ಪಿದು ಅವ್ರಿಗೇನು ಭಯ ಇತ್ತು? ನಂದು ಭಯ ಇತ್ತು. ಸಿದ್ದರಾಮಯ್ಯಗಾಗಿ ನನ್ನನ್ನು ಹೊರಹಾಕಿದರು. ಅವ್ರಿಗೇನು ಭಯ ಇತ್ತು? ನಂದು ಭಯ ಇತ್ತು. ಆ ಭಯವನ್ನು ಮುಕ್ತ ಮಾಡಲಿಕ್ಕೆ ವಿಜೇಂದ್ರ ಮತ್ತು ಅವರ ಪೂಜ್ಯ ತಂದೆಯವರು ನಮ್ಮ ಗೃಹ ಮಂತ್ರಿಗಳು ಅಮಿತ್ ಶಾ ಕೈಕಾಲು ಹಿಡಿದು ನಾನು ಉಚ್ಚಾಟನೆ ಮಾಡಿಸಿ ನೆಮ್ಮದಿಯಿಂದ ತಿಳ್ಕೊಂಡಾರೆ. ಈಗ ಅವ್ರಿಗೆ ಚಾಲು ಆಗ್ತದೆ. ಈಗ ಚಿಮ್ಮಾರಿ ಹಾಕ್ಲಕತ್ತ. ನೀವು ಹೋಗಿ ನೋಡಿರಿ ಆ ಟ್ವೀಟ್ನಲ್ಲಿ ಜನರ ಭಾವನೆ. ನೀವೇನು ಮಾಡ್ಲಕತ್ತೀರಿ? ಅವ್ನು ಯತ್ನಾಳ್ ಅವ್ರು ಮಾಡ್ಲಕತ್ತಾರೆ, ನೀವೇನು ಮಾಡ್ಲಕತ್ತೀರಿ ಅಂತ ಕೇಳಕತ್ತಾರೆ. ರಾಜ್ಯ ಬಿಜೆಪಿಯಲ್ಲೂ ಆಂತರಿಕ ಕಲಹಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಬೇಕಿದೆ. ಇಲ್ಲದಿದ್ರೆ ಪಕ್ಷಕ್ಕೆ ದೊಡ್ಡ ಸಂಕಷ್ಟ ಫಿಕ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್.